ಪೌಡ್ರ್ ನೋಡಿ, ನೈಸಾದ ಪೌಡ್ರ್ ಇದು ಸಿಕ್ತು. ಇಷ್ಟು ಸಿಕ್ತು. ಇದು ಅಷ್ಟು ಬೇಕು ಅಂತ ಇಲ್ಲ ನಮಗೆ. ಒಂದು ಸ್ವಲ್ಪ ವೈಟ್ ಹೇರಾಗಿ ಹುಟ್ಟಲ್ಲ, ಬ್ಲ್ಯಾಕ್ ಹೇರಾಗಿ ಹುಡ್ತಾ ಬರುತ್ತೆ. ಒಂದೊಮ್ಮೆ ಆ ವೈಟ್ ಹೇರು ಕಟ್ಟಾಗಿರೋದಾದರೂ ಕೂಡ ಆ ಹೇರು ಚಿಗುರ್ಕೊಂಡು ಬರುವಾಗ ಬ್ಲ್ಯಾಕ್ ಸ್ಕಾಲ್ಪಿಗೆಲ್ಲ ತಾಗಬೇಕು. ನಾನು ಯಾವುದೇ ಒಂದು ರೆಮಿಡಿಯನ್ನು ಮಾಡಿದಾಗ ಅದು ನಮ್ಮ ಹೇರಿನ ಸ್ಕಾಲ್ಪಿಗೆ ತಾಗಬೇಕು. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ₹1 ಖರ್ಚಿಲ್ಲ ಅಂತ ಹೇಳ್ಬೋದು. ದಿಢೀರಂತ ಅಂದರೆ ಫಾಸ್ಟಾಗಿ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬಹುದು. ನಾವು ತಿಂದು ಬೀಸಾಕುವಂತಹ ಒಂದು ವಸ್ತು, ಅದನ್ನು ಬಳಸಿ ನಾನು ಮಾಡ್ತೀನಿ ರೆಮಿಡಿಯನ್ನು. ಹಾಗೆ ಇದು ಏನು ಗೊತ್ತಾ, ವರ್ಷದಲ್ಲಿ ಒಂದು 4 ತಿಂಗಳು ನಮಗೆ ಸಿಗತ್ತೆ. ಆವಾಗ ನಾವು ಅದನ್ನು ಸಂಗ್ರಹಿಸಿ ಇಟ್ಕೋಬಹುದು. ನಾವು ತಿಂದು ಎಸಿತೀವಿ ಅಲ್ವಾ, ಅಂತಹ ವಸ್ತು ಅದು ಫ್ರೀಯಾಗಿ ಸಿಗುವಂಥದ್ದು ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದು. ಹಾಗೆ ಇದು ನಮ್ಮ ಹೇರು ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಗ್ರೋತ್ ಆಗುತ್ತೆ. ಹಾಗೆ ನಮ್ಮ ಬಾಡಿಗೂ ಕೂಡ ತುಂಬ ತಂಪನ್ನು ಕೊಡುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಕೊಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಹೇಗೆ ಮಾಡ್ತೀನಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ಏನು ಗೊತ್ತಾ, ನಾವು ಮಾವಿನ ಹಣ್ಣನ್ನು ತಿಂದು ಬಿಸಾಕ್ತೀವಿ, ವಾಟೆ ಇದು. ಇದರಿಂದ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬಹುದು. ತುಂಬ ಬೆನಿಫಿಟ್ಸ್ ಇದೆ. ಈ ವಾಟೆಯನ್ನು ನೀವು ಒಣಗಿಸಿ ಕೂಡ ಇಟ್ಕೋಬಹುದು. ನಮಗಿದು ವಾಟೆ ಅನಿಸುತ್ತೆ, ಆದರೆ ಅದರ ಒಳಗಡೆ ನೋಡಿದರೆ ಗೋಡಂಬಿ ಥರನೇ ಇರುವಂತಹ ಬೀಜ ಸಿಗುತ್ತೆ ನಮಗೆ. ತುಂಬ ಚೆನ್ನಾಗಿರುತ್ತೆ. ಗೋಡಂಬಿ ಥರ ಇರುತ್ತೆ, ಆದರೆ ಗೋಡಂಬಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಇದರಿಂದ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಹಾಗೆ ತುಂಬ ತಂಪು, ಇದು ನಮ್ಮ ಬಾಡಿಗೆ ತುಂಬ ತಂಪನ್ನು ಕೊಡುತ್ತೆ. ಹೇರು ಡ್ಯಾಂಡ್ರಫ್ ಇದ್ದರೆ ಕಡಿಮೆ ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಇದ್ರದ್ದು ಒಳಗಡೆ ಬೀಜವನ್ನು ತೆಗಿತೀನಿ, ಹಾಗೆ ಕ್ಲೀನ್ ಮಾಡ್ಕೋತೀನಿ. ನಿಮಗೆ ಬೇಕು ಅಂದರೆ ನೀವು ವರ್ಷಕ್ಕೆ ಆಗುವಷ್ಟು ಒಣಗಿಸಿ ಇಟ್ಕೋಬೋದು. ಹಾಗೆ ಇದ್ರದ್ದು ಬೀಜ ತೆಗೆದು ಕೂಡ ಒಣಗಿಸಿ, ಅಂದರೆ ಕಟ್ ಮಾಡಿಯೂ ಕೂಡ ಒಣಗಿಸಿ ಇಟ್ಕೋಬೋದು. ನಮಗೆ ಯಾವಾಗ ಬೇಕೋ ಆವಾಗ ನಾವು ಹೇರ್ ಪ್ಯಾಕನ್ನು ಮಾಡ್ಕೋಬೋದು. ನೀವು ಪೂರ್ತಿ ವಿಡಿಯೋ ನೋಡಿ, ನಾನು ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ತೀನಿ, ಹೇಗೆ ಕಲರ್ ಬರುತ್ತೆ ಅಂತ ಅರ್ಥ ಆಗುತ್ತೆ. ಓಕೆನಾ? ನೋಡಿ, ನಾನು ಇದನ್ನು ಸ್ವಲ್ಪ ಅದ್ರದ್ದು ಸಿಪ್ಪೆ ಎಲ್ಲ ಇರುತ್ತೆ ಅಲ್ವಾ, ಗೋಡಂಬಿಗೆ ಹೇಗಿರುತ್ತೆ ಅದೇ ಥರ ಸಿಪ್ಪೆ ಇರುತ್ತೆ, ಅದನ್ನು ತೆಗಿತೀನಿ. ಅದ್ರ ತೆಗೆದು ತೊಳಿಬೇಕಂತ ಇಲ್ಲ, ಹಾಗೆಯೇ ಕ್ಲೀನ್ ಮಾಡಿ ಕಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಯ್ತಲ್ವ. ನೋಡಿ ಎಷ್ಟು ಸಿಕ್ತು ನನಗೆ. 3 ವಾಟೆಯಲ್ಲಿ ಸಿಕ್ಕಿರೋದು ಇದು. ಒಂದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ, ಅದು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಇದನ್ನು ಹಾಕ್ತೀನಿ. ಇದು ಚೆನ್ನಾಗಿ ಹುರಿಬೇಕು. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಇದು ಕೂಡ ಅದರ ಜೊತೆ ಇದು ಏನು ಗೊತ್ತಾ, ಸೀದ್ ಹೋಗೋ ಥರ ಹುರಿಬೇಕು, ಸಣ್ಣ ಫ್ಲೇಮಲ್ಲಿ ಹುರಿಬೇಕು. ಹಾಗೆ ಇನ್ನೂ ಸುಮಾರು ವಸ್ತುವನ್ನು ಹಾಕಬೇಕು. ನಾವು ಇದೇ ಥರ ಪೌಡ್ರ್ ಮಾಡಿಯೂ ಕೂಡ ಇಟ್ಕೋಬೋದು. ನಮ್ಗೆ ತುಂಬ ದಿನ ಬರುತ್ತೆ. ದಿಢೀರಂತ ಮಾಡಬೇಕಂತ ಇಲ್ಲ. ನಮಗೊಂದು ಸ್ವಲ್ಪ ದಿನ ಅಂದರೆ 1-2-3 ತಿಂಗಳಿಗೆ ಆಗುವಷ್ಟು ಮಾಡಿಟ್ಕೋಬಹುದು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಹಾಗೆ ಸಾಸಿವೆನೂ ಕೂಡ ಹಾಕಿದ್ದೀನಿ. ಸಾಸಿವೆನೂ ಅಷ್ಟೇ ನಮ್ಮ ಹೇರು ಬ್ಲ್ಯಾಕ್ ಮಾಡುತ್ತೆ. ಮೆಂತ್ಯ ಕಾಳು ನಮ್ಮ ಹೇರು ಗ್ರೋತ್ ಮಾಡಲಿಕ್ಕೆ. ಹಾಗೆ ಕಲಂಜಿ ಸೀಡ್ಸನ್ನು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವೆಲ್ಲ ಹಾಕಿದಾಗ ಇನ್ನೂ ಹೆಚ್ಚು ಬೆನಿಫಿಟ್ಸು ಸಿಗುತ್ತೆ. ಹಾಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ. ಇನ್ನೂ ಹೆಚ್ಚು ಬ್ಲ್ಯಾಕ್ ಆಗುತ್ತೆ ನಮ್ಮ ಹೇರು. ಇದರಿಂದ ಕೇವಲ ಹೇರ್ ಬ್ಲ್ಯಾಕ್ ಆಗೋದು ಒಂದೇ ಅಲ್ಲ, ಹೇರು ಕೂಡ ಗ್ರೋತ್ ಆಗುತ್ತೆ. ನಾವಿಲ್ಲಿ ಮೆಂತ್ಯ ಕಾಳು ಹಾಕಿದ್ದೀವಿ, ಕಲಂಜಿ ಸೀಡ್ಸ್ ಹಾಕಿದ್ದೀವಿ, ಹಾಗೆ ಸಾಸಿವೆ ಹಾಕಿದ್ದೀವಿ. ಇವೆಲ್ಲವೂ ನಮ್ಮ ಹೇರಿಗೆ ಪೌಷ್ಟಿಕಾಂಶ ಕೊಡುತ್ತೆ. ಇದರಿಂದ ನಮ್ಮ ಹೇರಿಗೆ ಏನು ಬೇಕು ಎಲ್ಲ ಸಿಗುತ್ತೆ. ನಮ್ಮ ಹೇರು ತುಂಬ ಸ್ಟ್ರಾಂಗಾಗಿ ಗಟ್ಟಿಮುಟ್ಟದ ಹೇರ್ ಆಗುತ್ತೆ. ಇದನ್ನು ಚೆನ್ನಾಗಿ ಹುರಿದು ತಂಡು ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಅಂದರೆ ಇದ್ರದ್ದು ಏನು ಗೊತ್ತಾ, ತರಿ ಸಿಗತ್ತೆ ಅಲ್ವಾ, ಅದು ಬೇರೆ ಮಾಡ್ಕೋಬೇಕು. ನಮಗಿಲ್ಲಿ ನೈಸಾದ ಪೌಡ್ರ್ ಬೇಕು. ಹಾಗಾಗಿ ಇದನ್ನು ಫಿಲ್ಟರ್ ಅಂದರೆ ಜರಡಿ ಹಿಡ್ಕೋಬೇಕು. ಇದು ಏನು ಸೀದೋಗೋ ಥರ, ಅಂದರೆ ಕಪ್ಪಾಗೋ ತನಕನೂ ಅದು ಗಟ್ಟಿ ಆಗೋ ತನಕ ಹುರಿಬೇಕಾಗತ್ತೆ. ಹುರಿದ ಮೇಲೆ ಇದ್ರದ್ದು ಎಲ್ಲವೂ ಅಂಶ ಎಲ್ಲ ಇದರಲ್ಲೇ ಇರುತ್ತೆ ಅಲ್ವಾ. ಇದು ನಾವು ಹೇರ್ ಪ್ಯಾಕಾಗಿ ಮಾಡಿದಾಗ ನಮ್ಮ ಹೇರಿಗೆ ತೊಗೊಬಿಡುತ್ತೆ ನಮ್ಮ ಹೇರು.
ಆವಾಗ ನಮ್ಮ ಹೇರಿಗೆ ಬೇಕಾಗುವಂಥದ್ದೆಲ್ಲ ಸಿಕ್ಕಿಬಿಡತ್ತೆ. ಆಯಿತು ನೋಡಿ, ಇದು ಇಷ್ಟು ಸಿಕ್ತು ನನಗೆ. ಈಗ ಆದಷ್ಟು ಜಾಸ್ತಿ ಇದೆಯಲ್ವ, ನಾವು ಯಾವುದಾದ್ರೂ ಹೇರು ಪ್ಯಾಕ್ ಮಾಡುವಾಗ ಅದನ್ನು ನೀರಲ್ಲಿ ಕುದಿಸುವಾಗೆಲ್ಲ ಹಾಕ್ಬೋದು. ಒಂದು ಕವರಲ್ಲಿ ಹಾಕಿ ಇಟ್ಕೊಂಡ್ರೆ ಅದು ಸ್ವಲ್ಪ ತರಿ ಇದೆ, ಬೇಡ. ಪೌಡ್ರ್ ನೋಡಿ, ನೈಸಾದ ಪೌಡ್ರ್ ಇದು ಸಿಕ್ತು. ಇಷ್ಟು ಸಿಕ್ತು. ಇದು ಅಷ್ಟು ಬೇಕು ಅಂತ ಇಲ್ಲ ನಮಗೆ, ಒಂದು ಸ್ವಲ್ಪ ಇದ್ದರೆ ಸಾಕು. ಹಾಗೆ ಮತ್ತದೇ ತವನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಇದೇ ಪೌಡ್ರನ್ನು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತೀನಿ, ಅಥವಾ 1 ಟೇಬಲ್ ಸ್ಪೂನ್ ಬೇಕಂದ್ರೂ ಹಾಕೋಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ನಾನು ನನ್ನ ಹೇರಿಗೆ ಎದುರುಗಡೆ ಅಷ್ಟು ಹಾಕೋತೀನಿ, ಅಷ್ಟು ಹಾಕಿದ್ದೀನಿ. ಹಾಗೆ ಇದಕ್ಕೆ ನೆಲ್ಲಿಕಾಯಿ ಪೌಡರು ಕೂಡ ಬೇಕು. ಈ ಪೌಡ್ರನ್ನು ನಾವು ಒಂದು ಸಲ ರೆಡಿ ಮಾಡ್ಕೊಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಹೇರ್ ಪ್ಯಾಕನ್ನು ರೆಡಿ ಮಾಡ್ಬೋದು. 1 ಟೇಬಲ್ ಸ್ಪೂನ್ ನೆಲ್ಲಿಕಾಯಿ ಪೌಡ್ರ್ ಹಾಕಿದ್ದೀನಿ. ನೆಲ್ಲಿಕಾಯಿನೂ ಅಷ್ಟೇ ನಮ್ಮ ಹೇರಿಗೆ ತುಂಬ ಒಳ್ಳೆಯದು. ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಮತ್ತು ಹೇರ್ ಗ್ರೋತ್ ಆಗಲಿಕ್ಕೆಲ್ಲ ತುಂಬ ಸಹಾಯ ಮಾಡುತ್ತೆ. ಹಾಗೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು ಸಲ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯದು ಅಂತ. ನಾವು ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಮ್ಮ ಇದ್ದ ಹೇರು ಉದುರೋಗುತ್ತೆ, ಇದ್ದ ಹೇರು ವೈಟ್ ಆಗಿಬಿಡತ್ತೆ, ಪೂರ್ತಿ ಹೇರು ವೈಟ್ ಆಗಿಬಿಡತ್ತೆ. ಅದಕ್ಕೆ ಅದೆಲ್ಲ ಬೇಡ. ನಾವು ಈ ರೀತಿ ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತು ಬಳಸಿ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬೋದು. ಹಾಗೆ ನಮ್ಮ ಹೇರು ಕ್ರಮೇಣ, ಅಂದರೆ ಎಷ್ಟೇ ವೈಟ್ ಹೇರ್ ಇದ್ದರೂ ಕೂಡ ಅದು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಅದರದ್ದು ಬುಡ ಸಮೇತ ಬ್ಲ್ಯಾಕ್ ಆಗುತ್ತೆ. ಹಾಗೆ ನಮ್ಮ ಬುಡದ ಬೇರೆಲ್ಲ ಅದಕ್ಕೆ ಒಳ್ಳೆ ಪೌಷ್ಟಿಕಾಂಶ ಸಿಗತ್ತೆ ಅಲ್ವಾ. ಆವಾಗ ಮತ್ತೆ ಹುಟ್ಟುವಂತಹ ಕೂದಲು ವೈಟ್ ಹೇರಾಗಿ ಹುಟ್ಟಲ್ಲ, ಬ್ಲ್ಯಾಕ್ ಹೇರಾಗಿ ಹುಡ್ತಾ ಬರುತ್ತೆ. ಒಂದೊಮ್ಮೆ ಆ ವೈಟ್ ಹೇರು ಕಟ್ಟಾಗಿರೋದಾದರೂ ಕೂಡ ಆ ಹೇರು ಚಿಗುರ್ಕೊಂಡು ಬರುವಾಗ ಬ್ಲ್ಯಾಕ್ ಹೇರಾಗಿ ಬರುತ್ತೆ ನೋಡಿ. ನೀರೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತೀನಿ ನೋಡಿ. ಈಗ ಇದನ್ನು ನಾನು ಒಂದು ಡಬ್ಬದಲ್ಲಿ ಹಾಕಿ ಇಡ್ತೀನಿ. ನೆಕ್ಸ್ಟ್ ಯಾವಾಗಾದರೂ ನಾನು ಬೇಕು ಅಂದರೆ ಅಪ್ಲೈ ಮಾಡ್ಕೋಬೋದು. ಹಾಗೆ ಮನೆಯಲ್ಲಿ ಯಾರಿಗಾದರೂ ಕೊಟ್ಟು ಯೂಸ್ ಮಾಡ್ಬೋದು. ಹಾಗೆ ಒಂದಿನ ಆಗಬೇಕು. ನನ್ನದು ರಾತ್ರಿ ಮಾಡಿರೋದು, ಬೆಳಿಗ್ಗೆ ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡಿ ಹೆಂಗೆ ಬಿಟ್ಕೊಂಡಿದೆ ಅಲ್ವಾ, ಎಲ್ಲ ಕಬ್ಬಿಣ ಅಂಶ ಎಲ್ಲ ಬಿಟ್ಕೊಂಡಿದೆ. ಅದಕ್ಕೆ ನಾವು ಕಬ್ಬಿಣದ ಹಂಚನ್ನು ಯೂಸ್ ಮಾಡಬೇಕು. ಒಂದು ಕಬ್ಬಿಣದ ಹಂಚಿದ್ರೆ ಸಾಕಾಗತ್ತೆ. ಮನೇಲಂತೂ ಇದ್ದೇ ಇರುತ್ತೆ. ಸಾಧಾರಣ 150 ರೂಪಾಯಿಗೆಲ್ಲ ಸಿಕ್ಕಿಬಿಡತ್ತೆ ಕಬ್ಬಿಣದ ಹಂಚು. ಅದನ್ನು ತಂದಿಟ್ಕೊಬಿಟ್ರೆ ನಾವು ಈ ರೀತಿ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ. ಎಲ್ಲ ಅದು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಕಬ್ಬಿಣ ಅಂಶ ಎಲ್ಲ ಬಿಟ್ಟೇ ಇರುತ್ತೆ ಅಲ್ವಾ, ಕಬ್ಬಿಣದ್ದು ಎಲ್ಲ ಇದ್ರ ಜೊತೆ ಬಿಟ್ಕೊಂಡಿರುತ್ತೆ. ಈಗ ನಾನು ಹೇರ್ ಪ್ಯಾಕನ್ನು ಮಾಡ್ತೀನಿ, ಅಂದರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಹೇರಿಗೂ ಕೂಡ ಇದರಲ್ಲಿ ಒಂದು ರೀತಿ ನಾವು ಈಗ ಮಾವಿನಕಾಯ್ದು ಎಲೆ ಎಲ್ಲ ಮುಟ್ಟಿದಾಗ ನೋಡಿ ಕೈಯೆಲ್ಲ ಒಂದು ರೀತಿ ಆಗುತ್ತೆ, ಅದರದ್ದು ಸೊನೆ ಎಲ್ಲ ತಾಗಿದಾಗ ಅಲ್ವಾ. ಅದೇ ಥರ ಇದರಲ್ಲೂ ಬೀಜದಲ್ಲೂ ಕೂಡ ಅದೇ ಗುಣಗಳು ಇರುತ್ತೆ. ನಮ್ಮ ಹೇರಿಗೆ ಅಪ್ಲೈ ಮಾಡಿದಾಗ ಅದರದ್ದು ಅಂಶ ನಮ್ಮ ಹೇರಿಗೆಲ್ಲ ತಾಗಿ ಹೇರು ಬ್ಲ್ಯಾಕ್ ಆಗುತ್ತೆ ಅಷ್ಟೇ. ಹಾಗೆ ನಮಗೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲೆಲ್ಲಿ ಅಪ್ಲೈ ಮಾಡ್ಕೋಬೋದು. ಇಡೀ ಪೂರ್ತಿ ಹೇರಿಗೂ ಅಪ್ಲೈ ಮಾಡ್ಕೋಬಹುದು. ಇದು ನಮ್ಮ ಹೇರಿನ ಸ್ಕಾಲ್ಪಿಗೆಲ್ಲ ತಾಗಬೇಕು. ನಾನು ಯಾವುದೇ ಒಂದು ರೆಮಿಡಿಯನ್ನು ಮಾಡಿದಾಗ ಅದು ನಮ್ಮ ಹೇರಿನ ಸ್ಕಾಲ್ಪಿಗೆ ತಾಗಬೇಕು. ಅದು ಏನಾಗುತ್ತೆ, ಸ್ಕಾಲ್ಪಿಗೆ ತಾಗಿದಾಗ ಅದೆಲ್ಲ ತೊಗೊಳತ್ತೆ ಅಲ್ವಾ, ಬೇರು ಬುಡ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ತೊಗೊಂಡಿರುತ್ತೆ. ಆವಾಗ ನಮಗೆ ಮುಂದೆ ಬರುವಂತಹ ಹೇರು ಹುಟ್ಟಿ ಬರುತ್ತೆ ಅಲ್ವಾ, ಅದೆಲ್ಲ ತುಂಬ ಚೆನ್ನಾಗಿ ಹುಟ್ಕೊಂಡು ಬಂದುಬಿಡುತ್ತೆ. ಗಟ್ಟಿ ಮುಟ್ಟದ ಹೇರ್ ಆಗುತ್ತೆ. ಆದಷ್ಟು ನಾವು ವಾರದಲ್ಲಿ 2 ದಿನ ಅಂತೂ ಹೇರ್ ಆಯಿಲನ್ನು ಹಾಕಿ ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಈ ಥರ ಹೇರ್ ಪ್ಯಾಕೆಲ್ಲ ಹಾಕ್ಕೋಬೇಕು. ಆವಾಗ ನಮ್ಮ ಹೇರು ಚೆನ್ನಾಗಿ ಇರುತ್ತೆ ನೋಡಿ. ಕೈನೂ ಕೂಡ ಕಪ್ಪಾಯಿತು. ನಾನು ಬೇಗ ತೊಳ್ಕೊಬಿಡ್ತೀನಿ. ನಾನು ಹೇಗೆ ಅಪ್ಲೈ ಮಾಡಿದ್ನಲ್ವ, ನಾನು ಆದಷ್ಟು ಕೈಯಿಂದನೇ ಅಪ್ಲೈ ಮಾಡ್ತೀನಿ. ನಂತರ ಕೈ ಬೇಗ ತೊಳ್ಕೊಬಿಡ್ತೀನಿ. ಸ್ವಲ್ಪ ಕಲರ್ ಬಂದಿರುತ್ತೆ ಕೈಗೆ ನೋಡಿ. ಇದು ಡ್ರೈ ಆಯಿತು. ಒಂದು 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಬೇಕು. ಇದೇನು ಗೊತ್ತಾ, ನೀರಲ್ಲೇ ತೊಳಿಬೇಕು. ಮಾರನೇ ದಿನ ಶಾಂಪು ಹಾಕಬೇಕು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ತುಂಬ ಈಸಿ ಇದೆ. ಎಲ್ರಿಗೂ ಗೊತ್ತುಂಟಲ್ವ, ಮಾವಿನ ಹಣ್ಣು, ಮಾವಿನಕಾಯಿ ಇವೆಲ್ಲ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದರಲ್ಲೂ ನಮಗೆ ಎಲ್ಲ ಟೈಮಲ್ಲೂ ಕೆಲವೊಮ್ಮೆ ಸಿಗತ್ತೆ. ಅಂದರೆ ಒಂದು 4-5 ತಿಂಗಳಂತೂ ಕಂಟಿನ್ಯೂಸ್ ಸಿಗತ್ತೆ ಅಲ್ವಾ. ಅದನ್ನು ನಾವು ಇಟ್ಕೋಬಹುದು. ಒಂದು ವರ್ಷಕ್ಕೆ ಬೇಕಾಗುವಷ್ಟು ನಾವು ಒಣಗಿಸಿ ಇಟ್ಕೋಬೋದು, ಅಥವಾ ಪೌಡ್ರ್ ಮಾಡಿಯೂ ಕೂಡ ಇಟ್ಕೋಬೋದು. ತುಂಬ ಈಸಿಯಾಗಿ ನಮ್ಮ ಹೇರನ್ನು ನಾವು ಬ್ಲ್ಯಾಕ್ ಮಾಡ್ಕೋಬೋದು. ನ್ಯಾಚುರಲ್ ಆಗಿ ಸಿಗುವಂತಹ ವಸ್ತು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ,
ಕೆಮಿಕಲ್ಸು ಇಲ್ಲ. ನಮಗಂತೂ ಯಾವುದು ತೊಂದರೆ ಆಗಲ್ಲ. ನಮ್ಮ ಹೇರು ಗ್ರೋತ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಹಾಗೆ ಬ್ಲ್ಯಾಕು ಕೂಡ ಆಗುತ್ತೆ ಅಲ್ವಾ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.